ಮನುಷ್ಯನ ಮೇಲೆ ದೇವರು ಬರುವುದು ನಿಜವೇ? ನಮಸ್ಕಾರ ಸ್ನೇಹಿತರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ಹಳ್ಳಿಗಳ ಹಬ್ಬ ಹರಿದಿನಗಳಲ್ಲಿ ಅಥವಾ ಜಾತ್ರೆಗಳಲ್ಲಿ ನಾವು ಒಂದು ದೃಶ್ಯವನ್ನ ಸಾಮಾನ್ಯವಾಗಿ ನೋಡುತ್ತಿರುತ್ತೇವೆ. ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಹಠಾತ್ತನೆ ಜೋರಾಗಿ ಕೂಗಾಡುತ್ತಾ ಮೈ ನಡಗಿಸುತ್ತಾ ಆವೇಶದಿಂದ ಮಾತನಾಡಲು ಶುರು ಮಾಡುತ್ತಾರೆ. ನಾನೇ ಈ ಊರಿನ ದೇವತೆ ಬಂದಿದ್ದೇನೆ, ನಾನೇ ಮಾರಮ್ಮ, ನಾನೇ ಕಾಳಿಕಾದೇವಿ ಅಂತ ಭವಿಷ್ಯ ಹೇಳಲು ಜನರ ಕಷ್ಟಗಳಿಗೆ ಪರಿಹಾರ ನೀಡಲು ಮುಂದಾಗುತ್ತಾರೆ. ಜನ ಕೂಡ ಭಕ್ತಿಯಿಂದ ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುತ್ತಾರೆ. ಆದರೆ ಎಂದಾದರೂ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದಿದೆಯೇ? ನಿಜವಾಗಿಯೂ ಆ ಮನುಷ್ಯನ ದೇಹದೊಳಗೆ ದೇವರು ಪ್ರವೇಶಿಸುತ್ತಾನಾ? ಇದು ದೈವಿಕ ಶಕ್ತಿಯೇ ಅಥವಾ ಇದರ ಹಿಂದೆ ಬೇರೆ ಏನಾದರೂ ರಹಸ್ಯವಿದೆಯೇ? ಇಂದು ನಾವು ಈ ವಿಡಿಯೋದಲ್ಲಿ ಇದರ ಹಿಂದಿರುವ ಆಚರಣೆ, ನಂಬಿಕೆ ಮತ್ತು ವಿಜ್ಞಾನದ ದೃಷ್ಟಿಕೋನವನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನ ಕೊನೆಯವರೆಗೆ ನೋಡಿ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ನಂಬಿಕೆ. ಮೊದಲಿಗೆ ನಮ್ಮ ಸಂಸ್ಕೃತಿಯಲ್ಲಿ ಇದಕ್ಕೆ ಇರುವಂತಹ ಸ್ಥಾನವನ್ನು ನೋಡೋಣ. ಭಾರತದಲ್ಲಿ ಇದನ್ನು ದೈವಾವೇಶ, ದೇವರು ಮೈ ಮೇಲೆ ಬರುವುದು ಅಥವಾ ಕರಾವಳಿ ಭಾಗದಲ್ಲಿ ದೈವಾರಾಧನೆ ಎಂದು ಕರೆಯಲಾಗುತ್ತದೆ. ನಂಬಿಕೆಯ ಪ್ರಕಾರ ಒಬ್ಬ ವ್ಯಕ್ತಿ ಭಕ್ತಿಯ ಪರಮಾವಧಿಗೆ ತಲುಪಿದಾಗ ಅಥವಾ ದೇವರಿಗೆ ತನ್ನನ್ನು ತಾನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಾಗ ದೇವರು ಆತನ ದೇಹವನ್ನು ಒಂದು ಮಾಧ್ಯಮವಾಗಿ ಬಳಸಿಕೊಳ್ಳುತ್ತಾನೆ. ಸಮಾಜದಲ್ಲಿ ಅನ್ಯಾಯ ನಡೆದಾಗ ಭಕ್ತರ ಕಷ್ಟಗಳನ್ನು ಆಲಿಸಲು ದೇವರು ಹೀಗೆ ಮನುಷ್ಯನ ರೂಪದಲ್ಲಿ ಬಂದು ಮಾತನಾಡುತ್ತಾನೆ ಎಂಬುದು ಕೋಟ್ಯಾಂತರ ಜನರ ಅಚಲವಾದ ನಂಬಿಕೆ. ಶತಶತಮಾನಗಳಿಂದ ಈ ಆಚರಣೆ ನಡೆದುಕೊಂಡು ಬಂದಿದೆ ಮತ್ತು ಇದಕ್ಕೆ ತನ್ನದೇ ಆದ ಪಾವಿತ್ರ್ಯತೆ ಇದೆ. ಮನೋವಿಜ್ಞಾನ ಏನು ಹೇಳುತ್ತೆ? ಈಗ ನಾವು ವಿಜ್ಞಾನ ಮತ್ತು ಮನೋವಿಜ್ಞಾನ ಈ ಬಗ್ಗೆ ಏನು ಹೇಳುತ್ತದೆ ಎಂದು ನೋಡೋಣ. ವಿಜ್ಞಾನದ ಪ್ರಕಾರ ಮನುಷ್ಯನ ಮೇಲೆ ದೇವರು ಅಥವಾ ಯಾವುದೇ ಅದೃಶ್ಯ ಶಕ್ತಿ ಬರುವುದಿಲ್ಲ. ಬದಲಾಗಿ ಇದು ಮೆದುಳು ಮತ್ತು ಮನಸ್ಸಿಗೆ ಸಂಬಂಧಿಸಿದ ಕೆಲವು ಸ್ಥಿತಿಗಳಾಗಿವೆ. ಅದರಲ್ಲಿ ಮುಖ್ಯವಾದವುಗಳು ಟ್ರಾನ್ಸ್ ಸ್ಟೇಟ್. ದೇವಸ್ಥಾನಗಳಲ್ಲಿ ಸತತವಾಗಿ ಕೇಳಿಸುವ ಡೋಲು, ತಮಟೆ, ಘಂಟಾನಾದ ಮತ್ತು ಕರ್ಪೂರದ ವಾಸನೆ, ಜನರ ಜಯಘೋಷಗಳು ವ್ಯಕ್ತಿಯ ಮೆದುಳಿನ ಮೇಲೆ ತೀವ್ರ ಪ್ರಭಾವ ಬೀರುತ್ತವೆ. ಒಂದು ರೀತಿಯ ಹೈಪ್ನಾಟಿಕ್ ಸ್ಥಿತಿಗೆ ತಲುಪುತ್ತಾನೆ. ಆಗ ಆತನಿಗೆ ತನ್ನ ನಿಯಂತ್ರಣ ಇರುವುದಿಲ್ಲ. ಸೆಕೆಂಡ್ ಒನ್, ಹಿಸ್ಟೀರಿಯಾ ಮತ್ತು ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್. ಮನೋವಿಜ್ಞಾನದಲ್ಲಿ ಇದನ್ನು ಒಂದು ಮಾನಸಿಕ ಸ್ಥಿತಿ ಎಂದು ಗುರುತಿಸಲಾಗುತ್ತದೆ. ಅತಿಯಾದ ಒತ್ತಡ, ಮನಸ್ಸಿನಲ್ಲಿ ಅಡಗಿಸಿಟ್ಟ ಆಸೆಗಳು ಅಥವಾ ಬಾಲ್ಯದ ಭಯಗಳು ಇದ್ದಕ್ಕಿದ್ದಂತೆ ಇಂತಹ ವಾತಾವರಣದಲ್ಲಿ ಸಿಕ್ಕಾಗ ಆವೇಶದ ರೂಪದಲ್ಲಿ ಹೊರಬರುತ್ತವೆ. ವ್ಯಕ್ತಿ ತನ್ನ ಮೂಲ ಗುರುತನ್ನು ಮರೆತು ತಾನು ದೇವರು ಎಂದು ನಂಬಲು ಶುರು ಮಾಡುತ್ತಾನೆ. ಸಾಂಸ್ಕೃತಿಕ ಕಂಡೀಷನಿಂಗ್, ಕಲ್ಚರಲ್ ಕಂಡೀಷನಿಂಗ್. ಬಾಲ್ಯದಿಂದಲೂ ಇಂತಹ ಆಚರಣೆಗಳನ್ನು ನೋಡಿ ಬೆಳೆದಿರುತ್ತೇವೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಸುಪ್ತ ಮನಸ್ಸಿನಲ್ಲಿ ಇದು ಅಚ್ಚೊತ್ತಿರುತ್ತದೆ. ಪೂಜೆಯ ಸಂದರ್ಭದಲ್ಲಿ ಅದೇ ಸುಪ್ತ ಮನಸ್ಸು ಆವೇಶದ ರೂಪದಲ್ಲಿ ಹೊರಹೊಮ್ಮುತ್ತದೆ. ನಕಲಿ ದೂಷಕರು ಮತ್ತು ವಂಚನೆ. ಇದರಲ್ಲಿ ಮೂರನೇ ಮುಗ್ಗುಲಾದ ವಂಚನೆಯನ್ನು ನಾವು ನಿರ್ಲಕ್ಷಿಸುವಂತಿಲ್ಲ. ಹಳ್ಳಿಗಳಲ್ಲಿ ಅಥವಾ ಕೆಲವು ಕಡೆಗಳಲ್ಲಿ ಜನರನ್ನು ಹೆದರಿಸಿ ಅವರಿಂದ ಹಣ ವಸೂಲಿ ಮಾಡುವ ಅಥವಾ ಸಮಾಜದಲ್ಲಿ ತಮಗೆ ಗೌರವ ಸಿಗಲಿ ಎಂಬ ಕಾರಣಕ್ಕೆ ಕೆಲವರು ಬೇಕೆಂದೇ ನಾಟಕ ಮಾಡುತ್ತಾರೆ. ನಿನಗೆ ಶಾಪವಿದೆ, ನಿನ್ನ ಕುಟುಂಬಕ್ಕೆ ತೊಂದರೆಯಾಗುತ್ತೆ, ಇಷ್ಟು ಹಣ ಕೊಡು, ಪೂಜೆ ಮಾಡುತ್ತೇನೆ ಎಂದು ಹೆದರಿಸುವ ನಕಲಿ ಭಾವಗಳು, ಮಾಂತ್ರಿಕರು ಕೂಡ ಇದ್ದಾರೆ. ಇಂತಹ ಮೂಢನಂಬಿಕೆಗಳ ಬಗ್ಗೆ ನಾವು ಜಾಗರೂಕರಾಗಿರಬೇಕು. ಹಾಗಾದರೆ ಕೊನೆಯದಾಗಿ ಇದಕ್ಕೆ ಉತ್ತರವೇನು? ಮನುಷ್ಯನ ಮೇಲೆ ದೇವರು ಬರುವುದು ನಿಜವೇ? ಇದನ್ನ ಎರಡು ರೀತಿಯಲ್ಲಿ ನೋಡಬಹುದು. ನೀವು ಅಪ್ಪಟ ಭಕ್ತರಾಗಿದ್ದರೆ ಅದನ್ನು ದೈವಿಕ ಶಕ್ತಿ, ನಂಬಿಕೆ ಮತ್ತು ಸಂಸ್ಕೃತಿಯ ಭಾಗವಾಗಿ ಗೌರವಿಸಬಹುದು. ಕರಾವಳಿಯ ದೈವಾರಾಧನೆಯಂತಹ ಆಚರಣೆಗಳು ನಮ್ಮ ಕಲೆ ಮತ್ತು ನಂಬಿಕೆಯ ಹೆಮ್ಮೆಯ ಸಂಕೇತಗಳಾಗಿವೆ. ಆದರೆ ವೈಜ್ಞಾನಿಕವಾಗಿ ನೋಡಿದಾಗ ಇದು ಮನಸ್ಸಿನ ಒಂದು ವಿಶೇಷ ಸ್ಥಿತಿ ಅಥವಾ ಹಾರ್ಮೋನುಗಳ ಏರುಪೇರಿನಿಂದಾಗುವಂತಹ ಪ್ರಕ್ರಿಯೆ. ನಂಬಿಕೆ ಇರಲಿ, ಆದರೆ ಮೂಢನಂಬಿಕೆಯಾಗಿ ಬದಲಾಗಬಾರದು. ಯಾರಾದರೂ ದೇವರ ಹೆಸರಲ್ಲಿ ನಿಮ್ಮನ್ನು ಹೆದರಿಸಿ ಹಣ ಕಿತ್ತಲು ನೋಡಿದರೆ ಅದಕ್ಕೆ ಬಲಿಯಾಗಬೇಡಿ. ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ? ನೀವು ಎಂದಾದರೂ ಇಂತಹ ದೃಶ್ಯವನ್ನು ಹತ್ತಿರದಿಂದ ನೋಡಿದ್ದೀರಾ? ಅದು ದೇವರ ಶಕ್ತಿಯೋ ಅಥವಾ ಮನಸ್ಸಿನ ಭ್ರಮೆಯೋ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಧನ್ಯವಾದಗಳು.